ನನ್ನ ಹೆಂಡತಿ ಫೋನ್ ಮಾಡಿದ್ರು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಮಾಮೂಲಿ ಏನು ಮಾಡ್ತಾರಪ್ಪ, ಕೆಲಸ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿದೆ. ಎಲ್ಲ ಕಲ್ಪನೆಲೇ ಇರಲಿ. ಅಂದರೆ ಕೆಲಸ ಬೇಗ ನಿಂತಿತ್ತು, ಹೋಗಿ ಬೇಗ ಸರ್ಪ್ರೈಸ್ ಕೊಡೋಣ, ಬೇಗ ಹೋಗೋಣ ಮನೆಗೆ ಅಂತ ಗಾಡಿ ನಿಲ್ಸಿರೋದು ನಾನು ಅವ್ರಿಗೆ ಹೇಳಲಿಲ್ಲ. ಯಾಕೆ ಈ ಥರ ಕೇಳ್ತಿದ್ದೀಯಾ ಇವತ್ತು ಅಂತ ಕೇಳಿದೆ. ಅದಕ್ಕೆ ಬೇಗ ಬಂದಿದ್ದರೆ ಒಂಚೂರು ಎಗ್ ಪಪ್ಸ್ ಮಾಡ್ತಿದ್ದೆ, ನೀವು ಒಂಚೂರು ಪಾಪನ ಇಟ್ಕೊಂಡಿದ್ರೆ ಒಂಚೂರು ಹೆಲ್ಪ್ ಆಗೋದು ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಇನ್ನೂ ಕೆಲಸ ಮಾಡ್ತಾಯಿದ್ದೀನಿ, ಈಗ ಬರೋಕ್ಕಾಗಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ದೀನಿ. ಇವಾಗ ನಾನು ಮನೆಗೆ ಹೋಗೋಣ ಸಡನ್ನಾಗಿ ಹೋಗಿ ಅವರಿಗೆ ಶಾಕ್ ಕೊಡೋಣ, ನಮ್ಮ ಮನೆಯವರಿಗೆ ಹೋಗಿ ಅದೇನೋ ಪಪ್ಸ್ ಮಾಡ್ತಾರಂತಲ್ಲ, ನೋಡೋಣ ಬನ್ನಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಮನೆಗೆ ಬೇಗನೆ ಬರಬೇಕು ಅಂತ ಇದ್ದೆ, ಆದರೆ ಬರೋಕ್ಕಾಗಲಿಲ್ಲ. ಯಾಕಂದರೆ ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲಿ ಬೈಕ್ ಇರಲಿಲ್ಲ. ನಮ್ಮ ಓನರ್ ಬರೋದು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಕೆಲ್ಸಗಳಿದ್ದು ಲೇಟ್ ಆಯಿತು. ಈಗ ಥರ ಜಸ್ಟ್ ಬಂದೆ, ಅಲ್ಲಿ 6 ಕಾಲಿಗೆನ ಬಿಟ್ಟೆ 6:15 ಬಂದಿದ್ದೀನಿ. ಇನ್ನೇನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಹೇಗೆ ಪಪ್ಸ್ ಮಾಡ್ತಾರೆ ಅಂತ ನೋಡೋಣ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೆಗೆ ಎಂಟ್ರಿ ಕೊಡ್ತೀನಿ. ಎಂಟ್ರಿ ಕೊಟ್ಟು ಅವರು ತುಂಬ ದಿನದಿಂದ ಹೇಳ್ತಿದ್ರು ಮನೆಗೆ ಪಪ್ ಮಾಡೋಣ, ಎಗ್ ಪಪ್ ಮಾಡೋಣ ಅಂತ ಹೇಳ್ತಿದ್ರು. ನಾನು ಬೇಡ ಅಂತ ಸುಮ್ಮನಿದ್ದೆ. ಇವತ್ತು ಮಾಡಲೇಬೇಕಂತ ಡಿಸೈಡ್ ಆಗಿದ್ದಾರೆ. ಬನ್ನಿ ಹೇಗೆ ಮಾಡ್ತಾರೆ ಅನ್ನೋದು ನಾನು ನೋಡಿಕೊಂಡು ಬರೋಣ. ಅಂತೂ ಮನೆ ಬಂದೆ ಫ್ರೆಶ್ ಅಪ್ ಆಗಿ. ನಮ್ಮ ಮನೆಯವರು ಇವಾಗ ಏನೇನು ಮಾಡ್ತಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ. ಈಗ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಮೊಟ್ಟೆ ಬೇಯಿಸಕ್ಕೆ ಹಾಕಿದ್ದಾರೆ. ಎಲ್ಲ ಐಟಮ್ಸ್ಗಳು ಎತ್ತಿಡ್ಕೊಂಡರೆ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೈದಾ ಎಲ್ಲ ಎತ್ತಿಟ್ಕೊಂಡರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಮತ್ತು ಒಂದು ಸೆಕೆಂಡ್, ಗರಂ ಮಸಾಲ ಕೂಡ ಮನೆಗೆ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ಯಾವುದು ಅಂಗಡಿ ತಗೊಂಬಂದಿಲ್ಲ, ಮನೇಲೇ ರೆಡಿ ಮಾಡಿರೋ ಗರಂ ಮಸಾಲೆ. ನನ್ನ ಹೆಂಡತಿ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಯಾಕೆ ಅಂದರೆ ಅವ್ರು ತುಂಬ ದಿವಸದಿಂದ ಹೇಳ್ತಾ ಇದ್ರು ಎಗ್ ಪಪ್ ಮಾಡಬೇಕು ಅಂತ. ಆಸೆ ಈಗ ಈಡೇರ್ತಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಏನು ಬುಕ್ ಅಂತ ನೋಡ್ತಿದ್ದೀರಾ? ನಮ್ಮ ಮನೆ ಖರ್ಚು, ನಮ್ಮ ಉಳಿತಾಯ, ಎಷ್ಟು ಖರ್ಚು, ಎಷ್ಟು ದುಡಿತೀನಿ, ಬ್ಯಾಟ ಎಷ್ಟು, ಅದ್ರದ್ದು ಲೆಕ್ಕ ಮಾಡ್ತಿದ್ದೀವಿ. ನನ್ನ ಮೇಲೆ ಹಣೆ ಇಟ್ಟು ಇವತ್ತು ಬಂದಿರೋ ಇದರಲ್ಲಿ ಬ್ಯಾಟದಲ್ಲಿ 500 ರೂಪಾಯಿ ಬಂದೈತೆ. ಇವತ್ತು ಡೇಟು ಎಲ್ಲ ಹಾಕ್ತೀನಿ ನೋಡಿರಿ. ಒಂದು ಸೆಕೆಂಡು, ಡೇಟು ಎಲ್ಲ ಹಾಕಿ ಎಷ್ಟು ಖರ್ಚಾಗಿ ಎಷ್ಟು ಉಳಿದೈತೆ ಅಂತ ಬರಿತೀನಿ ನೋಡಿರಿ. ಇವತ್ತು 500 ರೂಪಾಯಿ ಬ್ಯಾಟ್ ಆಗಿತ್ತು. ಪಾಪಗೆ 10 ರೂಪಾಯಿ ಕುರ್ಕುರೆ ತಗೊಂಬಂದೀನಿ. ಬೈಕ್ ಪೆಟ್ರೋಲ್ ಇಲ್ಲ. 490 ರೂಪಾಯಿ ಉಳಿದೈತಿ. ಈ ಥರ ಪ್ಲ್ಯಾನಿಂಗ್ ಮಾಡ್ತಿದ್ದೀವಿ. ಮಿಕ್ಕಿದ ದುಡ್ಡು ಉಂಡಿಗೆ ಹಾಕ್ತೀವಿ. ಮೈದಾ ಆದಮೇಲೆ ಉಪ್ಪು ಹಾಕಬೇಕು. ನಮ್ಮ ದೇಶ ಉಪ್ಪು ಹಾಕಿ ನೀರು ಹಾಕಬೇಕು, ಕಲಿಸ್ಕೋಬೇಕಲ್ಲ. ನೀರು ಹಾಕಿ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿದ್ದಾರೆ. ಇವಾಗ ನೆನೆಬೇಕು, ಸ್ವಲ್ಪ ನೆಂದು ಆಮೇಲೆ ಒಸಿಬೇಕು. ಎಲ್ಲ ರೆಡಿ ಆಯಿತು. ಒಗ್ಗರಣೆ ಹಾಕದೆ. ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಹಾಕಿದ್ಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕಿ ಉರಿತಾ ಇದ್ದಾರೆ. ಸ್ವಲ್ಪ ಕಲರ್ ಬರಬೇಕು. ಅದಾದಮೇಲೆ ಈರುಳ್ಳಿ ಎಲ್ಲ ಹಾಕಬೇಕು. ಈರುಳ್ಳಿ ಹಾಕ್ಕೊಂಡು ಯಾವತ್ತೇ ಆಗಲಿ ಗ್ಯಾಸು ಕಮ್ಮಿ ಇಡ್ಕೋಬೇಕು. ಜಾಸ್ತಿ ಇಡ್ಕೊಂಡ ಅಂದರೆ ಸೀದು ರೋಸ್ಟ್ ಆಗ್ಬಿಡುತ್ತೆ. ಒಂದ್ಸಲಿ ರೋಸ್ಟ್ ಆಗಿತ್ತು, ನಮ್ಮ ಬೈಸ್ಕೊಂಡಿದ್ದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಫೈನಲ್ ಆಗಿ ಎಲ್ಲ ಮಾಡಾಯಿತು. ಒಂದು ಕಡೆ ಎಣ್ಣೆ, ಒಂದು ಕಡೆ ಪಪ್ಸಿಗೆ ತಯಾರಾಗಿರೋ ಅಂಥ ಎಲ್ಲ ಪ್ರತಿಯೊಂದು ಇದೆ. ಇದಕ್ಕೆ ಹಾಕೋದು, ಕರಿಯೋದು, ಟೇಸ್ಟ್ ಮಾಡೋದು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಫೈನಲ್ ಆಗಿ ನಮ್ಮ ಎಗ್ ಪಪ್ಸ್ ಎಣ್ಣೆಯಲ್ಲಿ ಬಿಟ್ಟಿದ್ದೀವಿ. ನೋಡೋಣ ಹೇಗೆ ಬರುತ್ತೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಏನು ಹಂಗೆ ಓನಾಗೇನು ಮಾಡಿಲ್ಲ. ನಾವು ಕೂಡ ಯೂಟ್ಯೂಬ್ ನೋಡ್ಕೊಂಡೆ ಮಾಡ್ತಿರೋದು. ಸುಮ್ಮನೆ ಯಾಕೆ ಬಿಲ್ಡಪ್ ಕೊಡಲಿ. ಸ್ಮೆಲ್ಲು ಸಕ್ಕದ ಬರ್ತೈತೆ. ಸ್ಮೆಲ್ಲೇ ಹಿಂಗಿದೆ. ಇನ್ನು ಟೇಸ್ಟ್ ಹೆಂಗಿದಾವ ಗೊತ್ತಿಲ್ಲ. ಒಂದು ಪಪ್ಸ್ ರೆಡಿ ಆಯಿತು.
ಇನ್ನಷ್ಟು ಹಾಕ್ಬೇಕು ಎಣ್ಣೆಗೆ. ಇಲ್ಲ ಅನ್ರೆಸ್ಪೆಕ್ಟು. ಬಿಡು. ಫೈನಲ್ ಆಗಿ ಪಪ್ಸು ರೆಡಿ ಆಯಿತು. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಪರವಾಗಿಲ್ಲ, ಒಳ್ಳೆ ಟೇಸ್ಟ್ ಇದೆ. ತಿಂದ್ಬಿಟ್ಟು ಆಮೇಲೆ ಹೆಂಗೆ ಏನು ಅಂತ ಹೇಳ್ತೀನಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನಗೆ? ಅಂತೂ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅಂದರೆ ಹೊರಗಡೆ ಪಪ್ಸ್ಗಿನ್ನ ಮನೆ ಪಪ್ಸ್ಗಿನ್ನ ಭಾರಿ ವ್ಯತ್ಯಾಸ ಇದೆ. ಮನೆ ಪಪ್ಸ್ ಏನಪ್ಪ ಅಂದರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ತತೆ, ಪರವಾಗಿಲ್ಲ. ಹೊರಗಡೆ ತಿಂದ್ರೂ ಅಷ್ಟೇ, ಅಲ್ಲೂ ಡಾಲ್ಡಾ ಹಾಕಿರ್ತಾರೆ. ಬೆಟರ್, ಏನೋ ಅಪರೂಪಕ್ಕೆ ತಿಂದರೆ ಚೆನ್ನಾಗಿರ್ತತೆ. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಾನು ಫಸ್ಟ್ ಟೈಮು ನನ್ನ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡಿರೋದು, ಯೂಟ್ಯೂಬಲ್ಲಿ ಹಾಕ್ತಿರೋದು. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ಹೊಸ ಕಂಟೆಂಟ್ ಮೇಲೆ, ಹೊಸ ವಿಡಿಯೋದ ಮೇಲೆ ಬರ್ತೀನಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.